ಡಿಕೆ ಸುರೇಶ್ ಅವರ ಹೆಸರೇಳಿ ಐಶ್ವರ್ಯ ಗೌಡಳಿಂದ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡಗೆ ಸಂಬಂಧಿಸಿದ 3 ಐಷಾರಾಮಿ ಕಾರುಗಳನ್ನು ಸೀಸ್ ಮಾಡಲಾಗಿದೆ. ಆರ್ಆರ್ ನಗರ ಪೊಲೀಸರಿಂದ 3 ಐಷಾರಾಮಿ ಕಾರುಗಳು ಸೀಸ್ ಆಗಿರೋದು. ಐಶ್ವರ್ಯ ಪತಿ ಹರೀಶ್ ಹೆಸರಲ್ಲಿದ್ದಂತ 3 ಐಷಾರಾಮಿ ಕಾರುಗಳು. ಡಿಕೆ ಸುರೇಶ್ ಅವರು ಮಾಜಿ ಸಂಸದ ಏನಿದ್ದಾರೆ ಅವ್ರ ಹೆಸರು ಹೇಳ್ಕೊಂಡು ನಾನು ಅವ್ರ ತಂಗಿ ಅಂತ ಹೇಳಿ ಅನೇಕ ಜ್ಯುವೆಲ್ಲರಿ ಶಾಪ್ಗಳಲ್ಲಿ ಒಂದಷ್ಟು ಬಂಗಾರದ ಒಡವೆಗಳನ್ನ ತೆಗೆದುಕೊಂಡು ಆ ಒಡವೆಗಳನ್ನ ತೆಗೆದುಕೊಂಡ ಬಳಿಕ ಆ ಅಂಗಡಿಯವರಿಗೆ ದುಡ್ಡೇ ಕೊಡ್ತಾ ಇರಲಿಲ್ಲ. ಕೇಳಿದ್ರೆ ನಾನು ಡಿಕೆ ಸುರೇಶ್ ಅವರ ತಂಗಿ ಅಂತ ಹೇಳ್ತಾ ಇದ್ರು. ಈ ರೀತಿ ವಂಚನೆ ಮಾಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಐಶ್ವರ್ಯ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ತನಿಖೆ ಕೂಡ ನಡೀತಾ ಇದೆ. ಆ ತನಿಖೆಯ ಭಾಗವಾಗಿ ಈಗ ಐಶ್ವರ್ಯ ಅವರ ಪತಿ ಹೆಸರಲ್ಲಿ ಹರೀಶ್ ಅವರ ಹೆಸರಲ್ಲಿದ್ದಂತ 3 ಐಷಾರಾಮಿ ಕಾರುಗಳನ್ನು ಕೂಡ ಸೀಸ್ ಮಾಡಿದ್ದಾರೆ ಪೊಲೀಸರು. ಆಡಿ, BMW ಹಾಗೂ ಫಾರ್ಚುನರ್ ಕಾರನ್ನ ಸೀಸ್ ಮಾಡಿದ್ದಾರೆ. KA01MY 8585 ಅನ್ನುವಂಥ ನಂಬರ್ದೊಂದು ಕಾರು ಮತ್ತು KA1MB 8555 ಅನ್ನುವಂಥ BMW ಕಾರು. ಅದೇ ರೀತಿಯಾಗಿ KA05NL 3567 ಅನ್ನುವಂಥ ಫಾರ್ಚುನರ್ ಕಾರು. ಒಟ್ಟು 3 ಕಾರುಗಳನ್ನ ಪೊಲೀಸರು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಐಷಾರಾಮಿ ಕಾರುಗಳು, ಬಂಗಲೆಗಳು, ಅದೇ ರೀತಿಯಾಗಿ ಐಷಾರಾಮಿ ಜೀವನ, ಇದೆಲ್ಲದಕ್ಕೂ ಕೂಡ ದುಡ್ಡಲ್ಲಿಂದ ಬರ್ತಾ ಇತ್ತು. ಅನೇಕರಿಗೆ ಮೋಸ ಮಾಡೋದು, ವಂಚನೆ ಮಾಡೋದು, ಪ್ರಭಾವಿ ವ್ಯಕ್ತಿಗಳ, ಪ್ರಭಾವಿ ರಾಜಕಾರಣಿಗಳ ಹೆಸರನ್ನ ಹೇಳ್ಕೊಂಡು ಈ ರೀತಿಯಾಗಿ ಕೋಟಿ ಕೋಟಿ ಬಂಗಾರವನ್ನ ತೆಗೆದುಕೊಳ್ತಾ ಇದ್ರು ಈ ಐಶ್ವರ್ಯ ಗೌಡ. ಆದ್ರೆ ಈಗ ಸಿಕ್ಕಾಕೊಂಡಿದ್ದಾರೆ ಸರಿಯಾಗಿ. ವನಿತಾ ಐತಾಳ್ ಅನ್ನುವಂಥವ್ರು ದೂರು ಕೊಟ್ಟರು. ಅದರ ಬೆನ್ನಲ್ಲೇ ಈಗ ಅನೇಕ ಕೇಸ್ಗಳು ಕೂಡ ಇವರ ವಿರುದ್ಧ ಇರುವಂಥ ವಂಚನೆ ಕೇಸ್ಗಳೇನಿದ್ದಾವೆ ಅವು ಬೆಳಕಿಗೆ ಬರ್ತಾ ಇದ್ದಾವೆ. ಉದ್ಯಮಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ವನಿತಾ ಐತಾಳ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಈಗ ಪೊಲೀಸರು ಇವರ ಕಾರನ್ನು ಸೀಸ್ ಮಾಡಿದ್ದಾರೆ. ನೋಡಿ, ಆ ಕಾರ್ಗಳನ್ನ ಸೀಸ್ ಮಾಡಿರುವಂಥ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಜೊತೆಗೆ ಆಕೆಯನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದಂಥ ಒಂದಷ್ಟು ದೃಶ್ಯಗಳು ಕೂಡ ಇದ್ದಾವೆ. ಈ ಐಷಾರಾಮಿ ಕಾರುಗಳೆಲ್ಲವೂ ಕೂಡ ತೆಗೆದುಕೊಂಡಿರುವಂಥದ್ದು ಸ್ವಂತ ಸಂಪಾದನೆ ಅಲ್ಲ. ಇವ್ರಿಗೆ ಮೋಸ ಮಾಡಿ ಅವ್ರಿವ್ರ ತಲೆ ಮೇಲೆ ಕೈ ಎಳೆದು ಮಾಡಿರುವಂಥ ದುಡ್ಡಿಂದ ಇವೆಲ್ಲವನ್ನು ಕೂಡ ಪಡ್ಕೊಂಡಿರೋದು. ಹೆಸರಲ್ಲಿರೋದು ಹರೀಶ್ ಅವರ ಹೆಸರಲ್ಲಿರುವಂಥ ಕಾರುಗಳಿವು, ಅವರ ಪತಿ ಹೆಸರಲ್ಲಿ. ಸದ್ಯಕ್ಕೆ ಈ ಐಷಾರಾಮಿ ಕಾರುಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಐಶ್ವರ್ಯ ಗೌಡ ವಿರುದ್ಧ ಕಂಪ್ಲೇಂಟ್ಗಳು ಕೂಡ ಮತ್ತಷ್ಟು ಹೆಚ್ಚಾಗ್ತಾನೆ ಇದ್ದಾವೆ. ಉದ್ಯಮಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಜ್ಯುವೆಲ್ಲರಿ ಮಾಲಕಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನು ಯಾರ್ಯಾರು ಕಂಪ್ಲೇಂಟ್ ಕೊಡ್ತಾರೋ, ಇನ್ನು ಎಷ್ಟೆಷ್ಟು ವಂಚನೆ ಕೇಸ್ಗಳಿದ್ದಾವೋ ಗೊತ್ತಿಲ್ಲ. ಐಶ್ವರ್ಯ ಗೌಡ ಅಂದರೆ ಈಕೆ ಡಿಕೆ ಸುರೇಶ್ ಅವರ ತಂಗಿ ನಾನು ಅಂತ ಹೇಳಿಕೊಂಡು ಅನೇಕರಿಗೆ ವಂಚನೆ ಮಾಡಿರುವಂಥ ಪ್ರಕರಣಗಳು ಈಗಾಗಲೇ ಇರುವಂಥದ್ದು. ಉದ್ಯಮಿಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಜೊತೆಗೆ ಮತ್ತೋರ್ವ ಜ್ಯುವೆಲ್ಲರಿ ಶಾಪ್ನ ಮಾಲಕಿಯಾಗಿರುವಂಥ ವನಿತಾ ಐತಾಳ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ನ ಬೆನ್ನಲ್ಲೇ ಈಕೆಯ ಒಂದಷ್ಟು ಹಿನ್ನೆಲೆ ಇರ್ಬೋದು, ಈಕೆ ಎಲ್ಲೆಲ್ಲಿ ವಾಸಿಸ್ತಾ ಇದ್ಲು, ಯಾರ್ಯಾರಿಗೆ ಮೋಸ ಮಾಡಿದ್ದಾಳೆ ಅಂತ ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಆಕೆಯ ಪತಿ ಆಗಿರುವಂಥ ಹರೀಶ್ ಅವರ ಹೆಸರಲ್ಲಿ 3 ಕಾರುಗಳಿರೋದು, ಐಷಾರಾಮಿ ಕಾರುಗಳು, ಚಿಕ್ಕ ಪುಟ್ಟ ಕಾರುಗಳೇನಲ್ಲ, ಅಂತಹ ಕಾರುಗಳನ್ನು ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ. 3 ಕಾರುಗಳನ್ನು ಸೀಸ್ ಮಾಡಿ ಮತ್ತಷ್ಟು ತನಿಖೆ ಕೂಡ ಮುಂದುವರೆದಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಈಗಾಗಲೇ ಐಶ್ವರ್ಯ ಗೌಡ ವಿರುದ್ಧ ಒಂದೊಂದೇ ಕಂಪ್ಲೇಂಟ್ಗಳು ರೈಸ್ ಆಗ್ತಾನೆ ಇದ್ದಾವೆ. ಅದರ ಬೆನ್ನಲ್ಲೇ ಆಕೆಯ ಪತಿ ಹೆಸರಲ್ಲಿ ಇದ್ದಂಥ 3 ಕಾರುಗಳನ್ನ ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಏನು ಐಶ್ವರ್ಯ ಗೌಡ ವಿರುದ್ಧ ಕೋಟಿ ವಂಚನೆ ಆರೋಪ ಪ್ರಕರಣ ಮೊದಲು ಚಂದ್ರಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಇದು ದಾಖಲಾದ ಬೆನ್ನಲ್ಲೇ ಆರ್ಆರ್ ನಗರ ಪೊಲೀಸ್ ಠಾಣೆಗೆ ಒಂದು ಶಿಲ್ಪಾ ಗೌಡ ಎಂಬುವರು ಕೂಡ ದೂರನ್ನ ಕೊಟ್ಟಿರುವಂತದ್ದು. ಸೊ ಅವ್ರಿಗೂ ಕೂಡ ಏನು ಡಿಕೆ ಸುರೇಶ್ ಅವರ ತಂಗಿ ಅಂತ ಹೇಳಿಕೊಂಡು ವಂಚನೆ ಮಾಡಿರುವಂತೇಳಿ ಆರೋಪ ಮಾಡಿರುವಂತದ್ದು. ಅದ್ರ ಜೊತೆಗೆ ಏನು ಡಿಕೆ ಸುರೇಶ್ ಮಾತನಾಡುವ ರೀತಿಯಲ್ಲಿ ಸೇಮ್ ಅದೇ ಮಾದರಿಯಲ್ಲಿ ನಟ ಆಗಿರುವಂತಹ ಧರ್ಮ ಅವ್ರ ಜೊತೆ ಫೋನ್ ನಲ್ಲಿ ಮಾತಾಡ್ಸೋ ಬಗ್ಗೆನೂ ಕೂಡ ಆರೋಪನ ಮಾಡಿರುವಂತದ್ದು. ಇದರ ಬೆನ್ನಲ್ಲೇ ಈಗಾಗಲೇ ಬಗ್ಗೆ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದ ಪೊಲೀಸರು ಸರ್ಚ್ ವಾರೆಂಟ್ ತೆಗೆದುಕೊಂಡು ಐಶ್ವರ್ಯ ಗೌಡ ಮನೆಯನ್ನ ಈಗಾಗಲೇ ತಲಾಶ್ ನಡೆಸಿರುವಂತದ್ದು. ಸೊ ಒಂದಿಷ್ಟು ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗ್ತದೆ. ಅದರ ಜೊತೆಗೆ ಐಶ್ವರ್ಯ ಗೌಡ ಪತಿ ಏನಿದೆ ಹರೀಶ್, ಆತನ ಹೆಸರಿನಲ್ಲಿದ್ದಂತಹ
3 ಐಷಾರಾಮಿ ಕಾರುಗಳು ಏನು BMW ಇರ್ಬೋದು, ಫಾರ್ಚುನರ್ ಇರ್ಬೋದು, ಈ ರೀತಿಯಾಗಿ ಐಷಾರಾಮಿ ಕಾರುಗಳೇನಿದ್ದು ಆ ಕಾರುಗಳನ್ನ ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ. ಅವನ್ನ ಆರ್ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅವನು ಕೂಡ ಅವ್ರ ಪೊಲೀಸ್ ಠಾಣೆ ಆವರಣದಲ್ಲಿ ನಿಲ್ಲಿಸಿರುವಂತದ್ದು. ಅಂದ್ರೆ ಇವರು ಈಗಾಗಲೇ ಇದಕ್ಕೆ ಮೇಲೆ ಇದ್ದಂತಹ ಆರೋಪ ಏನಿತ್ತು, ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಪ್ರಕರಣ ದಾಖಲೆ ಮಾಡಿಕೊಂಡ ಬಳಿಕ ಏನು ರಿಕವರಿಯನ್ನ ಏನ್ ಮಾಡ್ಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಐಶ್ವರ್ಯಗೌಡ ಹೆಸರಿನಲ್ಲಿ ಮತ್ತು ಆಕೆ ಪತಿ ಹೆಸರಿನಲ್ಲಿ ಏನೆಲ್ಲ ಪ್ರಾಪರ್ಟೀಸ್ಗಳಿದೆ, ಇವರು ಈ ರೀತಿಯಾಗಿ ತೆಗೆದುಕೊಂಡ ಹಣದಿಂದ ವಂಚನೆಯನ್ನು ಮಾಡಿ ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಿರ್ತಾರೆ. ಸೊ ಆ ಬಗ್ಗೆನೂ ಕೂಡ ಆ ಮೂಲಗಳನ್ನು ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರೆ, ಅದ್ರ ಜೊತೆಗೆ ಬ್ಯಾಂಕ್ ಡೀಟೇಲ್ಸ್ಗಳು, ವಹಿವಾಟುಗಳೇನಿತ್ತು ಅವೆಲ್ಲವೂ ಕೂಡ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಐಶ್ವರ್ಯಗೌಡ ಏನು ಈ ರೀತಿಯಾಗಿ ನಾನು ಯಾರು ಕೂಡ ವಂಚನೆಯನ್ನ ಮಾಡಿಲ್ಲ ಅಂತ ಬಂಧನ ಆಗೋಕ್ಕೂ ಮೊದಲು ಸ್ಪಷ್ಟನೆಯನ್ನು ಕೊಡ್ತಾ ಇದ್ರು. ಸೊ ಆದ್ರೆ ಈಗ ಒಂದೊಂದೇ ಪ್ರಕರಣಗಳು ಹೊರಬರ್ತಾ ಇರುವಂತದ್ದು. ಹೀಗಾಗಿ ಪೊಲೀಸರು ತನಿಖಾ ನಂತರ ಇವರು ಇನ್ನೂ ಎಷ್ಟು ಜನಕ್ಕೆ ಈ ರೀತಿಯಾಗಿ ವಂಚನೆ ಮಾಡಿದ್ದಾರೆ ಏನೋ ಅನ್ನೋ ಮಾಹಿತಿ, ಮತ್ತೊಂದಿಷ್ಟು ಸ್ಫೋಟಕವಾದ ಮಾಹಿತಿಗಳು ಹೊರಬರುವ ಸಾಧ್ಯತೆ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ಈಗಾಗಲೇ ಐಶ್ವರ್ಯ ಗೌಡ ವಿರುದ್ಧ ಒಬ್ಬೊಬ್ಬರಾಗೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಯಾರ್ಯಾರು ವಂಚನೆಗೊಳಗಾಗಿದ್ರು ಅವರೆಲ್ಲ. ಅದರ ಬೆನ್ನಲ್ಲೇ ಪೊಲೀಸರು ತನಿಖೆಯನ್ನು ಕೂಡ ಮತ್ತಷ್ಟು ವೇಗವಾಗಿ ಮಾಡ್ತಾ ಇರುವಂಥದ್ದು. ಆ ತನಿಖೆಯ ಭಾಗವಾಗಿ ಆಕೆ ಬಳಿ ಇದ್ದಂಥ 3 ಐಷಾರಾಮಿ ಕಾರುಗಳನ್ನು ಕೂಡ ಪೊಲೀಸರಿಗಾಗಲೇ ಸೀಸ್ ಮಾಡಿದ್ದಾರೆ. RR ನಗರ ಪೊಲೀಸರು ಈ 3 ಐಷಾರಾಮಿ ಕಾರುಗಳನ್ನು ಸೀಸ್ ಮಾಡಿರೋದು. ಈ 3 ಕಾರುಗಳು ಕೂಡ ಆಕೆಯ ಪತಿ ಐಶ್ವರ್ಯ ಪತಿ ಹರೀಶ್ ಅವರ ಹೆಸರಲ್ಲಿ ಇರೋದಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪೊಲೀಸರಿಗ ಕಲೆ ಹಾಕ್ತಿದ್ದಾರೆ.